ಶಿವಣ್ಣ ಅವರ ಆಕಸ್ಮಿಕ ಅನಾರೋಗ್ಯಕ್ಕೆ ಇವತ್ತು ವಿದೇಶಕ್ಕೆ ಹೋಗಿ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ತಗೊಳ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಬೆಳಗ್ಗೆಯಿಂದನೂ ಸಹ ಶಿವಣ್ಣ ಅವರ ನಿವಾಸದ ಮುಂದೆ ಜಮಾಯಿಸಿರುವಂತದ್ದು. ಬಿಕಾಸ್ ಯಾಕಂತಂದ್ರೆ ಗೆದ್ದು ಬಾ ಶಿವಣ್ಣ, ಮತ್ತೆ ನೀವು ಒಂದಷ್ಟು ಸಿನಿಮಾಗಳ ಮೂಲಕ ನಮ್ಮನ್ನೆಲ್ಲನೂ ಸಹ ಎಂಟರ್ಟೈನ್ ಮಾಡಬೇಕು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಅವ್ರಿಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಳ್ಳೋಕೆ ಹಾಗೆ ಗೆಟ್ ವೆಲ್ ಸೂನ್ ಅನ್ನುವಂತಹ ಒಂದು ವಿಶಸ್ ಅನ್ನ ತಿಳಿಸೋದಕ್ಕೆ ಬಂದಿದ್ದಾರೆ. ಈಗಷ್ಟೇ ಶಿವಣ್ಣ ಅವರನ್ನ ಭೇಟಿಯಾಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಬಂದಿರುವಂತಹ ಒಂದಷ್ಟು ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ. ಹೋಗಿ ಒಳಗಡೆ ಎಲ್ಲಾನು ಶಿವಣ್ಣ ಅವ್ರನ್ನ ಮೀಟ್ ಮಾಡಿ ಖುಷಿಯಿಂದ ಬಂದಿದ್ದೀರಾ, ಬೆಸ್ಟ್ ವಿಶಸ್ ಎಲ್ಲ ತಿಳಿದು ಬಂದಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಯಾವಾಗಲೂ ಹೋಗ್ತೀವಿ ಸರ್. 30 ವರ್ಷದಿಂದ ನಾವು ಅಭಿಮಾನಿಗಳು. ನಾವು ವೀರೇಶ್ ಥಿಯೇಟರ್ ಹತ್ರ ನಮ್ಮ ಸಂಘ ಎಲ್ಲ ಇದೆ, ಅಣ್ಣವ್ರ ಪ್ರತಿಮೆ ಎಲ್ಲ ಇಟ್ಟಿದ್ದೀವಿ. ಹೊರಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ಅಂತ ನಾವೇ ಅದಕ್ಕೆ ಅಧ್ಯಕ್ಷರು. ಅಲ್ಲಿ ಎಲ್ಲ ಹುಡುಗರು ಸೇರಿ ಯಾವಾಗಲೂ ಒಂದು ಕಾರ್ಯಕ್ರಮ, ಮೊನ್ನೆನೋ ಭೈರತಿ ರಣಗಳಿಗೆ ಹಾರ ಎಲ್ಲ ಹಾಕಿ ಪ್ರತಿ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ. ಶಿವಣ್ಣನೇನು ಹೊಸ್ದಾಗಿ ನೋಡ್ತಲ್ಲ, ಅವತ್ತಿಂದ ನೋಡ್ಕೊಂಬತ್ತಾ ಇದ್ದೀವಿ. ಆದರೆ ಇವತ್ತು ಬೇಜಾರಲ್ಲಿ ಬಂದು ಶಿವಣ್ಣಂಗೆ ಫೋನ್ ಮಾಡ್ದೋ, ಈ ಥರ ಬಂದಿದ್ದು ಶಿವಣ್ಣ ಬಾಮ್ಮ ಒಳಗೆ ಯಾಕೆ ಅಲ್ಲಿ ನಿಂತಿದ್ರು. ಮನೆಗೆ ಹೋದ ಒಳಗಡೆ, ಅವ್ರು ಆಚೆ ಬಂದಕ್ಕೆ ಖುಷಿ ಅವರು, ನಾವು ಖುಷಿ ಆಗೋದು. ಅವ್ರು ನೋಡಿ ಅವ್ರಿಗೆ ಹುಷಾರಿಲ್ಲ ಅಂತಲೇ ಅವ್ರ ಮುಖದಲ್ಲಿ ಇದೇ ಇಲ್ಲ, ಅಷ್ಟು ಲವಲವಿಕೆಯಿಂದ ಇದ್ದರು. ಆ ಥರ ಹೀರೋನ ಇನ್ನೊಬ್ರು ನೋಡೋಕ್ಕಲ್ಲ. ಈಗ ನಾವೇ ಆಗಲಿ ಒಂಚೂರು ಏನಾದ್ರು ಇದಾಗ್ಬಿಟ್ರೆ ಮಂಕಾಗ್ಬಿಡ್ತೀವಿ. ಅವ್ರಿಗೆ ವಿದೇಶಕ್ಕೆ ಹೋಗ್ತಾವ್ರೆ, ಹುಷಾರಿಲ್ಲ, ಆಪ್ರೇಷನ್ಗೆ ಅಂದ್ರು. ಅವ್ರು ಅಷ್ಟು ಲವಲವಿಕೆಯಿಂದ ಅವ್ರೆ. ನಾವು ಅದಕ್ಕೆ ಧೈರ್ಯವಾಗಿ ಖುಷಿಯಾಗಿದ್ದೀವಿ, ಏನು ತೊಂದರೆ ಆಗಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ. ಮೀಟ್ ಆದ್ರಿ ಫೈನಲಿ. ಅವ್ರ ಮುಖದಲ್ಲಿ ಆ ಒಂದು ಛಾಯೆ ಎದ್ದು ಕಾಣಿಸ್ತಾ ಇದೆ, ಬೇಜಾರಿಲ್ಲ ಅನ್ನೋಂಥದ್ದೇ ಇಲ್ಲ. ಸೊ ಏನ್ ಹೇಳಿ ಬಂದ್ರಿ ಶಿವಣ್ಣ ಅವ್ರಿಗೆ? ಶಿವಣ್ಣ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗುತ್ತೆ ನಿಮ್ಗೆ, ಒಳ್ಳೇದಾಗ್ಲಿ ಅಂತ. ಅವಾಗ ಈ ಫೋಟೋ ಕೊಟ್ರಿ ನೋಡ್ರಿ, ನಗ್ತಾ. ಇದು ಬೇಜಾರಂತ ನೀವು ಹೇಳ್ತೀರಾ? ಹೆಂಗವ್ರು ನೋಡ್ರಿ, ಹೆಂಗ್ ಖುಷಿಯಾಗಿ ಮಾತಾಡ್ಸೋರು ಇಲ್ಲಿ ನೋಡಿ. ಅದು ಅವರಲ್ಲಿರೋ ದೊಡ್ಡ ಗುಣ. ಅವ್ರಿಗೆ ಒಳ್ಳೇದಾಗುತ್ತೆ. ನಾವು ಬೆಸ್ಟ್ ಆಫ್ ಲಕ್. ಅವ್ರು ನಮ್ಗೆ ಹೇಳಿದ್ರು, ನಾನು ಬರ್ತೀನಮ್ಮ, ಈ ಥರ 100 ಫೋಟೋ ಇಡ್ಸೋಣ ಬಿಡೋ, ಖುಷಿಯಾಗಿರೋಣ ಅಂತ. ಇನ್ನು 133 ಆಯ್ತು, 200 ಸಿನಿಮಾ ಮಾಡ್ತಾರೆ. ಒಂದು ಚೇರ್ ಹಾಕಂಗೆ ಕೂತ್ಕೊಳ್ಳಿ, ನಮ್ಮ ಯಜಮಾನರು ಖುಷಿಯಾಗಿರ್ಲಿ ಸಾಕು ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಸರ್, ಶಿವಣ್ಣ ಅವ್ರನ್ನ ನೀವಂತೂ ಭೇಟಿಯಾಗಿದ್ದೀರಾ. ಅವ್ರ ಮುಖದಲ್ಲಿರುವಂತಹ ಮಂದಹಾಸ ಆಗಿರ್ಬೋದು, ಹಾಗೇನೆ ಚಾಮ್ ಆಗಿರ್ಬೋದು ನೋಡ್ ಬಂದಿದ್ರ. ಆದ್ರೂ ಕೂಡ ಕರ್ನಾಟಕದಾದ್ಯಂತ ಒಂದಷ್ಟು ಜನ ಅಭಿಮಾನಿಗಳಿಗೆ ಆತಂಕ ಅನ್ನೋದು ಇರ್ತೈತೆ. ಬಿಕಾಸ್ ಯಾಕಂತಂದ್ರೆ ಏನಾಗುತ್ತೆ ಏನು ಅಂತದ್ದು. ಬಿಕಾಸ್ ಯಾಕಂದ್ರೆ ಸುಮಾರು ವರ್ಷಗಳ ಅಂತಂದ್ರೆ ಅಣ್ಣ ಅವ್ರ ಕಡೆ ಕಾಲದಿಂದಲೂ ಸಹ ಶಿವಣ್ಣ ಅವರಾಗಿರ್ಬೋದು ಅಥವಾ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ಒಂದು ಅಭಿಮಾನಿಗಳ ಜನ ಸಾಗರಬೇಕಿದೆ. ಸೊ ಎಲ್ಲ ಅಭಿಮಾನಿಗಳು ದೊಡ್ಡ ಮನೆಯ ದೊರೆಯ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಎಲ್ಲ ಅಭಿಮಾನಿಗಳಿಗೂ ಹೇಳೋದು ಇಷ್ಟೇ, ಯಾರು ಏನು ಹೆದರ್ಕೋಬೇಡ್ರಿ. 24ನೇ ತಾರೀಕು ಎಲ್ಲೆಲ್ಲಿದ್ದೀರಾ ನೀವು, ಇಷ್ಟಪಡೋ ದೇವ್ರಿಗೆ ಅವ್ರ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ ದೇವ್ರು ಒಳ್ಳೇದು ಮಾಡಲಿ ಅಂತ. ಆಪ್ರೇಷನ್ ಮಾಡಿ ಗುಣಮುಖವಾಗಿ ಮನೆಗೆ ಖುಷಿಯಾಗಿ ಹೋಗ್ತಾವ್ರೆ, ಖುಷಿಯಾಗಿ ವಾಪಸ್ ಬರೋಂಗೆ ಒಂದು ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಅಭಿಮಾನಿಗಳು ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಯಾರಿಗೇನು ಬೇಜಾರು ಮಾಡ್ಕೊಳ್ಳೋ ಅಂತಿಲ್ಲ. ಶಿವಣ್ಣ ಖುಷಿಯಾಗವ್ರೆ. ಅವ್ರ ಮುಖದಲ್ಲಿ 1% ಇಲ್ಲ ಆ ಥರ. ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ ಅದು ಅಷ್ಟು ಖುಷಿಯಾಗಿ ಮಾತಾಡೋದು ಕಳಿಸಿದ್ರು. ಅದೇ ನಮಗೆ ಇಷ್ಟ ಆಯ್ತು. ಈಗ ಅದೇ ಅವರು ಆ ವಿಲ್ ಪವರ್ ಇಟ್ಕೊಂಡು ನಮ್ಗೆ ಈಗ ಖುಷಿ ಆಯ್ತೈತೆ ಮಾತಾಡೋಕೆ ನಿಮ್ಮ ಹತ್ರ, ಇಲ್ಲ ನಮಗೆ ಬೇಜಾರಾಗೋದು. ಆ ಥರ ಖುಷಿಯಾಗವ್ರೆ ಅವರು. ಯಾರು ಭಯ ಪಡೋ ಅಂಥದ್ದೇನಿಲ್ಲ. ಖುಷಿಯಾಗಿ ಹೊರ್ಟು ಬರ್ತಾರೆ. ನಾವು ಆ ದೇವರಲ್ಲಿ ಕೇಳ್ಕೊಳ್ಳೋಣ. ನಾವು ಅಭಿಮಾನಿಗಳಾಗಿ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡೋಣ, ಪೂಜೆ ಮಾಡಿಸೋಣ. ಅಲ್ಲೇ ನೀವು ಗೋವಿಂದರಾಜ್ ನಗರ ಅಂತೀರ, 24ನೇ ತಾರೀಕು ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಮುತ್ತರಾಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಒಂದು ಪೂಜೆ ಮಾಡ್ತೀವಿ ಸಣ್ಣದಾಗಿ, ಶಿವಣ್ಣನ ಹೆಸರಲ್ಲಿ ಒಂದು ಅನ್ನದಾನ ಏನೋ ಒಂದು ಮಾಡಿ ಪೂಜೆ ಮಾಡಿಸ್ತೀವಿ. ಒಳ್ಳೇದಾಗಲಿ ನಮ್ಮ ಕಡೆ. ಇದಿಷ್ಟು 24 ಇದೇ ತಿಂಗಳ 24ನೇ ತಾರೀಕು ಶಿವಣ್ಣ ಅವರು ಏನು ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡ್ತಾ ಇದ್ದಾರೆ. ಸೊ ಅದ್ರ ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಅಭಿಮಾನಿಗಳೆಲ್ಲರೂ ಸೇರ್ಕೊಂಡು ಶಿವಣ್ಣ ಅವರಿಗೆ ಒಂದು ದೇವರಿಗೆ ಒಂದು ಹರಕೆಯನ್ನ ಕಟ್ಕೊಂಡಿದ್ದಾರಂತೆ. ಅನ್ನದಾನ ಆಗಿರ್ಬೋದು, ಒಂದಷ್ಟು ಪೂಜಾ ಕೈಂಕರ್ಯಗಳನ್ನ ಮಾಡೋದಕ್ಕೆ ಈಗಾಗಲೇ ಅಭಿಮಾನಿಗಳೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.